Assalamu alaikum warahmatullah. Alhamdulillahi rabbil alamin. Wassalatu wassalamu ala ashrafil mursalin wa ala alihi wa sahbihi ajmain amma ba'd. ಆತ್ಮೀಯ ನನ್ನ ಯೂಟ್ಯೂಬ್ ಚಾನಲನ್ನು ವೀಕ್ಷಣೆ ಮಾಡುತ್ತಿರುವಂತಹ ಸರ್ವ ವೀಕ್ಷಕರೇ, ಅಲ್ಹಮ್ದುಲಿಲ್ಲಾ, ಅಲ್ಲಾಹು ರಬ್ಬು ಸುಬ್ಹಾನಹು ತಾಲ ನಮ್ಮೆಲ್ಲರನ್ನ ಅವನು ಇಷ್ಟಪಟ್ಟಂತಹ ಸಜ್ಜನರ ಸಾಲಿನಿಂದ ನಾವು ನಮ್ಮನ್ನು ಸೇರಿಸಲಿ. ಆತ್ಮೀಯ ನನ್ನ ಸ್ನೇಹಿತರೆ, ಅಲ್ಲಾಹು ರಬ್ಬು ಸುಬ್ಹಾನಹು ತಾಲ ನಮಗೆ ನೀಡಿದಂತಹ ಪವಿತ್ರವಾದಂತಹ ಈ ಒಂದು ಜೀವನ, ಆ ಜೀವನವನ್ನು ನಾವು ಅಲ್ಲಾಹನಿಗೆ ತೃಪ್ತಿ ಇಲ್ಲದ ಆ ರೀತಿಯಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ಆ ಜೀವನವನ್ನು ಅಲ್ಲಾಹನ ತೃಪ್ತಿಯ ಜೀವನದಲ್ಲಿ ಅಲ್ಲದೆ ನಾವು ಅದನ್ನು ಅನಾವಶ್ಯಕವಾದಂತಹ ದಾರಿಗಳಿಗೆ ಅದನ್ನು ಕೊಂಡೊಯ್ತಾ ಇದ್ದೇವೆ. ಆತ್ಮೀಯ ಸ್ನೇಹಿತರೆ, ನಾವಿಲ್ಲಿ ಯೋಚನೆ ಮಾಡಬೇಕಾಗಿದ್ದು ಒಂದೇ, ಪರಲೋಕ ಇದೆ, ಮರಣ ಇದೆ, ಮರಣದ ನಂತರ ಇರುವಂತಹ ಪರಲೋಕವ ನಾವು ಜೀವನವನ್ನು ಸಂಪೂರ್ಣವಾಗಿ ಮರೆತು ನಮ್ಮ ಈ ಜೀವನದ ಈಗ ಸಿಗುವಂತಹ ಈ ಜೀವನದಲ್ಲಿ ಸಿಗುವಂತಹ ಆಡಂಬರಕ್ಕಾಗಿ ನಮಗೆ ಬರುವಂತಹ ಕಬರು ಹಾಗೂ ಪರಲೋಕವನ್ನು ನಾವು ಮರೆಯುತ್ತಿದ್ದೇವೆ. ಅಲ್ಲಾಹು ರಬ್ಬು ಸುಬ್ಹಾನಹು ತಾಲ ನೀಡಿದಂತಹ ದೊಡ್ಡ ಅನುಗ್ರಹಗಳನ್ನು ಕೂಡ ನಾವು ಮರೆತು ಜೀವನ ಮಾಡುವಂತಹ ಒಂದು ಜೀವನ ಶೈಲಿಯಾಗಿದೆ. ಇಂದೋ ನಾಳೆಯೋ ನಾಡಿದೋ ಯಾವಾಗ ನಾವು ಮರಣ ಹೊಂದುತ್ತೇವೋ ಅನ್ನೋದನ್ನು ನಮಗೆ ಗೊತ್ತಿಲ್ಲ. ಪರಸ್ಪರ ಜಗಳವಾಡುತ್ತಾ, ಪರಸ್ಪರ ಒಬ್ಬರ ಮನಸ್ಸಿಗೆ ನೋವು ಉಂಟು ಮಾಡುತ್ತಾ ಆ ಜೀವನವನ್ನು ಯಾವತ್ತೂ ಕೂಡ ನಾವು ಮಾಡಬಾರ್ದು. ಕಾರಣ, ನಾವು ಮರಣ ಹೊಂದಿ ನಾಳೆ ಕಬರೆಂಬಂತಹ, ಇವತ್ತು ಮನೆಯಲ್ಲಿ ಸಂತೋಷವಾಗಿ ಫ್ಯಾನ್ ಹಾಕಿ ಅಥವಾ ಎ ಸಿ ರೂಮಲ್ಲಿ ಒಳ್ಳೆ ನಿದ್ರೆಯಲ್ಲಿ ಜಾರಿದ ನಾವು ಖಂಡಿತವಾಗಿಯೂ ನಾಳೆ ಯಾರು ಇಲ್ಲದಂತಹ ಮಣ್ಣಿನಲ್ಲಿ ಆರಡಿ ಕಬರಿನಲ್ಲಿ ಒಬ್ಬಂಟಿಯಾಗಿ ಮಲಗುವಂತಹ ಪರಿಸ್ಥಿತಿ ಎಲ್ಲರಿಗೂ ಬರುತ್ತದೆ. ಇವತ್ತು ನಮ್ಮ ಕುಟುಂಬದವರು, ನಮ್ಮ ಈ ಹೆಂಡತಿ ಮಕ್ಕಳು, ನಮ್ಮ ಸ್ನೇಹಿತರು ಎಲ್ಲರೂ ಕೂಡ ನಮ್ಮೊಂದಿಗೆ ಇರ್ಬೋದು. ಆದರೆ ನಾಳೆ ನಾವು ಕಬರಿಗೆ ಹೋದ ತಕ್ಷಣ ಯಾರು ನಮ್ಮೊಂದಿಗೆ ಇಲ್ಲ, ಒಬ್ಬನೇ ಆ ಮಣ್ಣಿನಡಿಯಲ್ಲಿ. ಆದ್ದರಿಂದ ಸ್ನೇಹಿತರೆ, ಅಲ್ಲಾಹನಿಗೆ ಬೇಕಾಗಿ ಜೀವನವನ್ನು ಬದಲಾಯಿಸುತ್ತೇನೆ ಎಂಬಂತಹ, ಯಾರು ಏನೇ ನಮಗೆ ನೋವು ಕೊಡಲಿ ಅವರೊಂದಿಗೆ ಸಂತೋಷದಲ್ಲಿ ಪ್ರೀತಿಯೊಂದಿಗೆ ಇರೋಣ. ಕಾರಣ, ನಾಳೆ ನಾನು ಮರಣ ಹೊಂದಿದರೆ ನನ್ನನ್ನು ನೋಡಲಿಕ್ಕೆ ಆತ ಬರಬೇಕು ಎಂಬಂತಹ ಪ್ರೀತಿ ಸಹ ಬಾಳ್ವೆಯಲ್ಲಿ ಇನ್ಶಾ ಅಲ್ಲಾಹ್ ಬದುಕೋಣ. ಯಾರೊಂದಿಗೂ ವೈರಾಗ್ಯವನ್ನು ತೋರದೆ, ಪರಸ್ಪರ ಕಚ್ಚಾಡದೆ, ಸ್ನೇಹ ಸೌಹಾರ್ದತೆ ಸಹ ಬಾಳ್ವೆಯನ್ನು ಮಾಡಿಕೊಂಡು ಮುಂದೆ ಸಾಗೋಣ ಸ್ನೇಹಿತರೆ. ಎಷ್ಟೇ ಸಂಪತ್ತಿದ್ದರೂ, ಎಷ್ಟೇ ದೊಡ್ಡ ಶ್ರೀಮಂತನಾದರೂ, ಎಷ್ಟೇ ಹೆಸರುವಾಸಿಯಾದವನು ಕೂಡ ರಾಜಕೀಯವಾಗಲಿ ಅಥವಾ ಇನ್ನಿತರ ಯಾವುದೇ ಲೆವೆಲಲ್ಲಿ ಹೆಸರು ತೆಗೆದ ಒಬ್ಬ ಯಾರೇ ಆಗಲಿ, ಆತನಿಗೆ ಮರಣ ಇದೆ ಎಂಬುದು ಅದು ಎಷ್ಟು ಸತ್ಯ ಅಂದರೆ ಊಹಿಸಲು ಕೂಡ ಸಾಧ್ಯವಾಗದಂತಹ, ನಮ್ಮೊಂದಿಗೆ ಬೆಳೆದಂತಹ, ನಮ್ಮ ಒಟ್ಟಿಗೆ ಇದ್ದಂತಹ, ನಮ್ಮೊಂದಿಗೆ ಸ್ನೇಹ ಬಾಂಧವ್ಯದಲ್ಲಿರುವಂತಹ ಎಲ್ಲರೂ ಕೂಡ ನಮ್ಮಿಂದ ಅಗಲುವಾಗ ನಾವು ಯೋಚನೆ ಮಾಡಬೇಕು. ಇವತ್ತು ನೆಮ್ಮದಿಯ ಬದುಕನ್ನು ಕಟ್ಟಿಕೊಳ್ಳುವ ನಾವು ಒಬ್ಬಾತವಾಗಿ ಯಾತ್ರೆ ಮಾಡುವ ದಿನ ಬರುವುದು ಖಂಡಿತವಾಗಿ ಮರಿಬಾರದು. ಅಲ್ಲಾಹು ರಬ್ಬು ಸುಬ್ಹಾನಹು ತಾಲನಿಗೆ ನಮಗೆ ಯಾವಾಗ ಮರಣ ಬರುವುದು ಎಂದು ಅವನಿಗೆ ಮಾತ್ರ ಗೊತ್ತು. ಅದು ಯಾವ ಡಾಕ್ಟರ್ ಆಗಲಿ, ಯಾರೇ ಆಗಲಿ, ಇಂಥ ಸಮಯದಲ್ಲಿ ನೀನು ಮರಣ ಹೊಂದುವೆ ಅನ್ನುವಂತಹ ಒಂದು ಸೂಚನೆ ಕೂಡ ಕೊಡಲಿಕ್ಕೆ ಯಾರಿಗೂ ಕೂಡ ಸಾಧ್ಯ ಇಲ್ಲ. ಕಾರಣ, ಅಲ್ಲಾಹನು ನೀಡಿದ ಜನನ, ಅಲ್ಲಾಹನು ನೀಡಿದ ಮರಣ ಆತನಿಗೆ ಮಾತ್ರ ಗೊತ್ತು. ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಂಗಳರು ಹೇಳಿದರು, 5 ವಿಷಯ ಅಲ್ಲಾಹನಿಗല്ലാದೆ ಬೇರೆ ಯಾರಿಗೂ ಗೊತ್ತಿಲ್ಲ. ಅದರಲ್ಲಿ ಒಂದನೇ ವಿಷಯವಾಗಿದೆ, ಒಬ್ಬ ಮನುಷ್ಯನ ಜನನ ಅದು ಯಾವಾಗ ಅದು ಅಲ್ಲಾಹನಿಗೆ ಮಾತ್ರ, ಮರಣ ಅದು ಅಲ್ಲಾಹನಿಗೆ ಮಾತ್ರ ಗೊತ್ತು, ಕಿಯಾಮತ್ ನಾள் ಅದು ಅಲ್ಲಾಹನಿಗೆ ಮಾತ್ರ ಗೊತ್ತು.
ಈ ಭೂಲೋಕಕ್ಕೆ ಮಳೆ ಯಾವಾಗ ವರ್ಷಿಸುತ್ತೆ, ಮಳೆ ಯಾವಾಗ ಸುರಿಯುತ್ತೆ ಅದು ಅಲ್ಲಾಹನಿಗೆ ಮಾತ್ರ. ಅಲ್ಲಾಹನಿಗಲ್ಲಾದೆ ಒಂದು ಜನರಿಗೂ ಕೂಡ, ಒಬ್ಬರಿಗೂ ಕೂಡ, ಯಾರೇ ಆಗಲಿ, ವಿಜ್ಞಾನಿ ಆಗಲಿ, ಯಾರೇ ಆಗಲಿ, ಯಾವಾಗ ಇದೆಲ್ಲ ಬರುತ್ತೆ, ಸಂಭವಿಸ್ತದೆ ಅಂತ ಹೇಳಲಿಕ್ಕೆ ಒಬ್ಬರಿಗೂ ಕೂಡ ಸಾಧ್ಯ ಇಲ್ಲ. ಅದರಿಂದ ನನ್ನ ಯೂಟ್ಯೂಬ್ ಚಾನಲ್ ನೋಡುತ್ತಿರುವಂಥ ನನ್ನ ಎಲ್ಲ ಸ್ನೇಹಿತರು, ಪರಸ್ಪರ ಸ್ನೇಹ ಬಾಳ್ವೆಯಲ್ಲಿ ನಾವೆಲ್ಲರೂ ಬದುಕೋಣ ಅನ್ನುತ್ತಾ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ಒಳ್ಳೆ ಒಳ್ಳೆ ವಿಷಯ ಕುರಿತು ನಿಮ್ಮೊಂದಿಗೆ ಮಾತನಾಡಲಿಕ್ಕೆ ನಾನು ಬಯಸ್ತೇನೆ. ಎಲ್ಲದಕ್ಕೂ ಕೂಡ ನಿಮ್ಮ ಸಹಾಯ, ನಿಮ್ಮ ಸಹಕಾರ ಸಂಪೂರ್ಣವಾಗಿ ನನಗೆ ಅಗತ್ಯವಾಗಿದೆ. ಮಾತ್ರವಲ್ಲ, ಪ್ರತ್ಯೇಕವಾಗಿ ನನಗೂ ನನ್ನ ಕುಟುಂಬಕ್ಕೂ ಬೇಕಾಗಿ ದುವಾ ಮಾಡಿ. ಯಾಕಂದರೆ ಇವತ್ತಿರುವಂಥ ಮನುಷ್ಯ ನಾಳೆ ಇರಲ್ಲ. ನಮ್ಮಿಂದ ನಿಮಗೇನಾದರೂ ತೊಂದರೆ ಆದಲ್ಲಿ ಕ್ಷಮೆಯನ್ನು ಕೇಳುತ್ತಾ ಇನ್ಶಾ ಅಲ್ಲಾಹ್ ನೀವೆಲ್ಲರೂ ಕ್ಷಮಿಸುವಿರುವ ಅನ್ನುವಂತಹ ಭಾವನೆಯಲ್ಲಿ, ನನಗೂ ನನ್ನ ಕುಟುಂಬಕ್ಕೂ ಬೇಕಾಗಿ ದುವಾ ಮಾಡುತ್ತೀರಾ ಎಂಬಂತಹ ಒಂದು ಭಾವನೆಯಲ್ಲಿ ನನ್ನ ವಿಡಿಯೋವನ್ನು ಕೊನೆಗೊಳಿಸ್ತಾ ಇದ್ದೇನೆ. ನಿಮಗೆಲ್ಲರಿಗೂ ಕೂಡ ಇನ್ಶಾ ಅಲ್ಲಾಹ್ ನಾನು ದುವಾ ಮಾಡುವೆ. ಅಲ್ಲಾಹನು ನನ್ನ ಈ ವಿಡಿಯೋ ನೋಡುವಂಥ ನಿಮಗೂ, ನಿಮ್ಮ ಕುಟುಂಬಕ್ಕೂ ಮಾತ್ರವಲ್ಲ ಸರ್ವರಿಗೂ ಕೂಡ, ಎಲ್ಲ ಜಗತ್ತಿನಲ್ಲಿರುವಂಥ ಸರ್ವರಿಗೂ ಕೂಡ ಅಲ್ಲಾಹನು ಕರುಣೆ ತೋರಲಿ. ಅಲ್ಲಾಹನು ಅವರ ಎಲ್ಲ ದೋಷವನ್ನು ಅಲ್ಲಾಹು ಮನ್ನಿಸಲಿ. ಅವರ ಕುಟುಂಬಕ್ಕೆ ಶಾಂತಿ ನೀಡಲಿ, ಸಮಾಧಾನ ನೀಡಲಿ. ಮರಣ ಹೊಂದಿದವರಿದ್ದರೆ ಅವರ ಕಬರ್ ವಿಚಾರ ಮಾಡಲಿ ಅಂತ ನನ್ನ ಮಾತಿಗೆ ವಿರಾಮ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ